ಬ್ಯಾಡ ಬಿಡ್ರಿಪ್ಪ ನಾ ಮಾತಾಡೋದಿಲ್ಲ. ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಸುಶೀಲಾ. ಫಸ್ಟ್ ಟೈಮ್ ಮಾಲೆ ಹಾಕಿದ್ರಿ? ಹೌದು ರೀ, ಫಸ್ಟ್ ಟೈಮ್ ಮಾಲೆ ಹಾಕಿದ್ರೆ ಅಲ್ಲೇ ಇದ್ರು ಅವ್ರ ಸನ್ನಿಧಿ ಒಳಗೆ. ಅಲ್ಲೇ ನಾವು ಊಟ ಮಾಡಿ ಮಕ್ಕೊಂಡಾರ ಅಂತ್ರಿ. ಊಟ ಮಾಡಿ ಮಕ್ಕೊಂಡವ್ರಿಗೆ ಸಿಲಿಂಡ್ರ್ ಬಸ್ಟ್ ಆಗಿ ಇದನ್ನಾಗೈತೆ ರೀ. ಸಂಡೇ ರಾತ್ರಿ 1 ಗಂಟೆಗೆ ಬಂದಿದ್ರು. ನಿನ್ನೆ ಶನಿವಾರ ದಿನ 1 ಗಂಟೆಗೆ ನಾವು ಹೋದ್ರು. ಯಾವಾಗ ಮನೆಗೆ ಲಾಸ್ಟ್ ಟೈಮ್ ಯಾವಾಗ ಬಂದಿದ್ದಾರೆ ಮನೆಗೆ ರೀ? ಅವತ್ತು ಸುಟ್ಕೊಳ್ಳೋ ದಿನ ನಮ್ಮ ಮನೆಗೆ ಬಂದು ಹೋಗ್ಯಾನ್ರಿ. ಹಿಂದಿನ ದಿನ ಅಥವಾ ಇಲ್ಲ ರೀ, ಸುಟ್ಕೊಳ್ಳೋ ದಿನ ಸಂಡೇ ದಿನಾನ ಬಂದು ಹೋಗ್ಯಾನ್ರಿ ಮನೆಗೆ. ಬಂದು ಎಲ್ಲರಿಗೂ ಮಾತಾಡ್ಸ್ಕ್ಯಾಸ್ ಹೋಗ್ಯಾನ್ರಿ ಮನೆಗೆ. ಮಾತಾಡ್ಸಿ ಹೋಗಿ ಅವತ್ತು ಪೂಜೆ ಇತ್ತು. ಪೂಜೆ ಮಾಡಿ 12:30 ಮಟನೂ ಇದ್ರೊಳಗನ ಅದಾರ ಪೂಜೆದಾಗ ಇದ್ದು 1 ಗಂಟೆ ಸುಮಾರು ಬಂದು ಮಕ್ಕೊಂಡಾಗ ಒಂದು ಅರ್ಧ ತಾಸ್ನ್ಯಾಗ ಆಗೈತೆ ನೋಡ್ರಿ ಎಲ್ಲ. ಇಲ್ರಿ, ಕೆಮ್ಸ್ಯಾಗ ಕೆಲಸ ಮಾಡ್ತಿದ್ದಾರೆ. ಅಲ್ಲೇ ಪ್ರಾಣ ಬಿಡುವಂಗಾದ್ರು. ಕಷ್ಟ ಅನ್ಸುತ್ತಲ್ರಿ? ದೊಡ್ಡ ಕಷ್ಟ ರೀ, ಓಟ ಕಷ್ಟ ಅಲ್ಲ ನಮ್ದು. ನೀವು ಜೋಪಾನ ಮಾಡ್ತಿದ್ರಿ? ಎಲ್ಲರೂ ಕೂಡ ಮಾಡ್ತಿದ್ದೀವಿ. ಅವ್ರ ಮನೆಯಾಗಿದ್ದೆ, ನಮ್ಮ ತಂಗಿ ಸಿಟ್ರ ಮನೆ. ಹ್ಞೂ ರೀ, ಇವ್ರು ನಮ್ಮ ಮಗ ರೀ, ಇವನು ತಂಗಿ ಮಗ ರೀ ಇವನು. ಏನು ಬ್ಯಾಟ್ರಿ ನಾ ಮಾತಾಡೋದಿಲ್ಲ, ಸಾಕು ಮಾತಾಡಿ ನಾವಲ್ಲೇ ಇಲ್ಲೇ ಕೆಲಸ ಮಾಡ್ತಿದ್ರು, ಈಗ ಅಲ್ಲೇ ತಂದು ಅವ್ರನ್ನ ನೋಡುವಂಥ ಪರಿಸ್ಥಿತಿ ಬಂದದ್ದು ನಿಮಗೆ? ನಮ್ಗೆ ಈ ಪರಿಸ್ಥಿತಿ ಬರ್ತದಂತ ನಮ್ಗೆ ಅನ್ಕೊಂಡ್ರಿಪ್ಪ ನಾವು. ನಮ್ಗೆ ಇಂಥ ಪರಿಸ್ಥಿತಿ ದೇವ್ರು ತಂದಿರ್ತಾನಂತ ನಾವು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಜೊತೆಗೆ ನಿಮ್ಮ ತಂಗಿಯವ್ರ ಜೊತೆಗಿದ್ದಾರೆ. ನೀವು ಜೋಪಾನ ಮಾಡ್ತಿದ್ರಿ? ಎಲ್ಲರೂ ಮಾಡ್ತಿದ್ದೀವಿ. ಎಲ್ಲರ ಮನೆಗೆ ಬರ್ತಿದ್ದ ಹೋಗ್ತಿದ್ದ. ಏನೋ ಇದ್ರು ಕೇಳ್ತಿದ್ದಾರೆ. ಮನೆಗೆ ಬಂದಿದ್ರು? ಮನೆಗೆ ಬಂದಿದ್ರು. ಬಂದು ಮಾತಾಡಿಸಿ ಹೋದ್ರಿ. ಅವತ್ತನ್ನು ನಮ್ಮದು ಇನ್ನೊಬ್ಬರ ದೊಡ್ಡ ಅಕ್ಕನ ಮಗ ಒಬ್ಬರು ತೀರ್ಕೊಂಡಿದ್ರು ನಾವ್ಲೂರಾಗ. ಅವ್ರ ದಿವ್ಸ ಇತ್ತು, ಅಲ್ಲಿ ಹೊಂಟಿದ್ವಿ ನಾವು. ದಿವ್ಸಕ್ಕೆ ಹೋಕ್ಕೇವೆ ಅಂತ ಅವ್ರ ಮುಂದೆ ಹೇಳಲಿಲ್ಲ. ಹಂಗೆ ಹೋದ್ವಿ ನಾವು. ಇಲ್ಲಲ್ರಿ ಬೇರೆ ಕೆಲಸ ಇತ್ತು, ಹೊಂಟೇವೆ ಅಂತ ಕೆಲಸ ಅಂದ್ರೆ. ಹಂಗೆ ಅವತ್ತನ್ನು ಬಂದವರು ಸಂಜೆ ಮುಂದೆ ಈ ಸುದ್ದಿ ಬಂದದ್ದು. ಫಸ್ಟ್ ಟೈಮ್ ಹಾಕಿದ್ರು ನಿಮ್ಮಲ್ಲಿ. ಸುಶೀಲ.